कर्नाटक राष्ट्रीय शिक्षण संस्थे बीदर, जिला कन्नड़ साहित्य परिषद बीदर और कल्याण कर्नाटक वक्कूटा बीदर द्वारा जी कन्नड़ चैनल के शो सारेगामापा सीजन 21 की विजेता कुमारी शिवानी शिवदास स्वामी का अभिनंदन समारोह और डॉक्टर संतोष हानगल के संपादित भाषा बदकु ग्रंथ लोकार्पण का कार्यक्रम बीदर के पूज्य डॉक्टर चन्नबसवಣ್ಣ पट्टादेवरू रंग मंदिर में आयोजित किया गया, जिसमें दिव्य सानिधि बसव कल्याण अनुभव मंडप के अध्यक्ष पूज्य श्री नाडोजा डॉक्टर बसवलिंग पट्टादेवरू और दिव्य नेतृत्व हुलसूर के गुरु बसवेश्वर संस्थान मठ के पूज्य श्री डॉक्टर शिवानंद महास्वामी जी थे। इस कार्यक्रम का उद्घाटन कैबिनेट मिनिस्टर फॉर फॉरेस्ट एंड इकोलॉजी व बीदर इंचार्ज मिनिस्टर ईश्वर खंड्रे ने किया। इसके अलावा कैबिनेट मिनिस्टर फॉर म्युनिसिपल एडमिनिस्ट्रेशन एंड हज रहीम खान ने पुस्तक लोकार्पण किया। इस कार्यक्रम की अध्यक्षता कर्नाटक राष्ट्रीय शिक्षण संस्था के अध्यक्ष बसवराज जापशेट्टी ने की। इस अवसर पर जिला कन्नड़ साहित्य परिषद के अध्यक्ष सुरेश चंद शेट्टी, कल्याण कर्नाटक कला विद्या वक्कूटा के अध्यक्ष विजय कुमार सोनारे, रजनीश वाले और कर्नाटक स्टेट माइनॉरिटी आयोग की सदस्य श्रीमती मनदीप कौर के अलावा अन्य लोग उपस्थित थे। केपी न्यूज के कैमरामैन पप्पूराज का कवरेज। देश विदेश स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಒಂದೇ ಕಾರ್ಯಕ್ರಮ ನೋಡ್ತಿದ್ದೇವೆ, ಅದರಲ್ಲಿ ಮತ್ತೆ ಇದು ಎರಡನೇ ಕಾರ್ಯಕ್ರಮ ಅಂತ ಇದು ವರ್ಷಕ್ಕೊಂದ್ಸಲ ಇದು ಅರೇಂಜ್ಮೆಂಟ್ ಆಗಂತ ಕಾರ್ಯಕ್ರಮನೇ ಅನಿಸ್ತಾ ಇದೆ ನನಗೆ। ಅವರು ಪವಾರ್ ಅವರು ರಾಜೇಂದ್ರ ಸಿಂಗ್ ಪವಾರ್ ಅವರು ಏನು ಕನಸು ಕಾಣಿದ್ರು ಬೀದರ್ ಜಿಲ್ಲೆಯಲ್ಲಿ ಒಂದು ಸಂಗೀತ ಕಲಾ ಮಂಡಲ ಮುಖಾಂತರ ಇವತ್ತು ಅವರಿಗೆ ಭಾಳ ಸಂತೋಷ ಆಗಿದೆ। ನನಗೂ ಯಾವಾಗವಾಗ ಯಾರಾದರೂ ಕಲಾವಿದರು ಬಂದರು ಹೊರಗಡೆಯಿಂದ ಅಂತಂದರೆ ಬೀದರ್ ಜನತೆಗೆ ಎಲ್ಲರಿಗೂ ಅವರು ಆದಷ್ಟು ಜನರಿಗೆ ಅದನ್ನು ಸಂಪರ್ಕ ಮಾಡಿ ಫೋನ್ ಮುಖಾಂತರ ಹೇಳಿ ತಾವೆಲ್ಲ ಬಂದೇನದ ಈ ಸಂಗೀತ ಇದರಲ್ಲಿ ಏನದಂದರೆ ಜಾಯಿನ್ ಆಗಬೇಕು ಅಂತ ಭಾಳಷ್ಟು ವರ್ಷಗಳಿಂದ ಕಲೆ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ। ಕಲೆ, ಸಾಹಿತ್ಯ, ಸಂಸ್ಕೃತಿ ಇವತ್ತು ನಮ್ಮ ನಾಡು, ನಮ್ಮ ನೆಲ, ಜಲ, ಭಾಷೆ ಸಂರಕ್ಷಣೆ ಮಾಡುವಂಥದ್ದು, ಪೋಷಣೆ ಮಾಡುವಂಥದ್ದು, ಅದಕ್ಕೆ ಬೆಳೆಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ। ಹೀಗಾಗಿ ಇವತ್ತು ದಿವಸ ನಾವು ನೋಡ್ತಾ ಇದ್ದೇವೆ ಕಲೆಯಲ್ಲಿ ಅನೇಕ ನಮ್ಮ ಬೀದರ್ ಜಿಲ್ಲೆಗೆಲ್ಲ ಇಡೀ ರಾಜ್ಯಕ್ಕೆ ಹೆಮ್ಮೆ ತರ್ತಕ್ಕಂಥ ಸಂಗತಿ ಇವತ್ತು ಕುಮಾರಿ ಶಿವಾನಿ ಶಿವದಾಸ್ ಸ್ವಾಮಿಯವರ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ವಿ। ಈ ಅಭಿನಂದನಾ ಸಮಾರಂಭವನ್ನು ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ರಹೀಮ್ ಖಾನ್ ಸಾಹೇಬರು ಮತ್ತು ಪೂಜ್ಯರೆಲ್ಲ ಭಾಗವಹಿಸಿ, ಅದೇ ರೀತಿ ವಿಶೇಷವಾಗಿ ಮತ್ತು ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿರತಕ್ಕಂಥ ಏನು ಸಿಂಡಿಕೇಟ್ ಸದಸ್ಯರಿದ್ದಾರೆ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ। ವಿಶೇಷವಾಗಿ ಹೇಳಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಹಿತ್ಯ, ಕಲೆ, ಸಂಗೀತ ಮುಳುಗಿ ಹೋಗ್ತಾ ಇದೆ। ಇದನ್ನು ಮುಳುಗಬಾರ್ದು ಅಂತ ತಿಳ್ಕೊಂಡು ಇವತ್ತು ನಾವು ಮಾನ್ಯ ಸಚಿವರಿಗೂ ಶಾಸಕರಿಗೂ ವಿನಂತಿ ಮಾಡಿಕೊಂಡು ಇವತ್ತು ಈಶ್ವರ್ ಖಂಡ್ರೆ ಸಾಹೇಬ್ರೆ 6ನೇ ತಾರೀಕು ಡೇಟ್ ಕೊಟ್ಟು ಅದ್ದೂರಿಯಾಗಿ ಇವತ್ತು ರಂಜಾನ್ ಹಬ್ಬ ಮೊಹರಂ ಹಬ್ಬ ಇದ್ದರೂ ಕೂಡ ಸೌಹಾರ್ದತೆಯಿಂದ ಭಾಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಇವತ್ತು ಭಾಳ ಅದ್ಭುತವಾಗಿ ಯಶಸ್ವಿ ಕಾರ್ಯಕ್ರಮ ಆಗಿದೆ। ಯಾಕಂದರೆ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗ ಇದು ಸೌಹಾರ್ದತೆ ನಾಡು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಆಗಿರ್ತಕ್ಕಂಥ ನಮ್ಮ ಬೀದರ್ ಜಿಲ್ಲೆ, ಈ ಜಿಲ್ಲೆಯಲ್ಲಿ ಸೌಹಾರ್ದತೆಯಿಂದ ಇವತ್ತು ಒಂದು ಸೈಡಿ ಮೊಹರಂ ನಡೀತಾ ಇದೆ, ಒಂದು ಸೈಡಿ ಸನ್ಮಾನ ನಡೀತಾ ಇದೆ, ಒಂದು ಕಡೆ ಸಾಹಿತಿಗಳ ಕೃತಿ ಬಿಡುಗಡೆ ಆಗ್ತಾಯಿದೆ। ಆದರೂ ಕೂಡ ಬೀದರ್ ಜಿಲ್ಲೆ ಭಾಳ ಪ್ರೀತಿಯಿಂದ ಹೋಗ್ತಕ್ಕಂಥ ಇವತ್ತು ಕೆಲಸ ಆಗ್ತಾಯಿದೆ। ಅದಕ್ಕಾಗಿ ನಮ್ಮ ಜನಪದ ಅಕಾಡೆಮಿ ಅಧ್ಯಕ್ಷರು ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಬಂದು ಇವತ್ತು ನಿಜವಾಗ್ಲೂ ನಮ್ಮ ಅರಣ್ಯ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದಾರೆ। ಮುಂದಿನ ದಿನಗಳಲ್ಲಿ ಅರಣ್ಯ ಸಚಿವರು ಕೂಡ ಅವರ ಪರಿಸರ ಇಲಾಖೆ ವತಿಯಿಂದ ನಾನು ವಿಶೇಷವಾಗಿ ಅನುದಾನ ಕೊಡ್ತೀನಿ, ಅಧಿಕಾರಿಗಳಿಗೆ ಆದೇಶ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಮಾತು ಇವತ್ತು ಹೇಳಿದ್ದಾರೆ। ಅದಕ್ಕಾಗಿ ನಾನು ಮಾಧ್ಯಮ ಮೂಲಕ ಹೇಳ್ತಾ ಇದ್ದೀನಿ, ಕಲೆ ಸಾಹಿತ್ಯವನ್ನು ಮುಳುಗ್ತಾ ಇದೆ, ಇದು ಮುಳುಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನೋಡಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಷ್ಟೋ ಸಂಘ ಸಂಸ್ಥೆಗಳಿದ್ದಾವೆ। ಅದೇ ಶ್ರೀಮಂತರಿಗೆ ಅವಾರ್ಡ್ ಸಿಗಬೇಕಿತ್ತು, ಎಲ್ಲರೂ ಮೀಟಿಂಗ್ ಮಾಡಿ ಕಾರ್ಯಕ್ರಮ ಮಾಡ್ತಿದ್ರು। ಅದೇ ಯಾರ್ಯಾರು ದೊಡ್ಡವರು ಸಿಗಬೇಕಿತ್ತು, ಅವರಿಗೆಲ್ಲ ಅಭಿನಂದನೆ ಮಾಡ್ತಿದ್ರು। ಇವತ್ತು ಬಡವ ಕುಟುಂಬದಲ್ಲಿ ಹುಟ್ಟಿದಂಥ ಈ ಮಗುವಿಗೆ ನಾವು ಆ್ಯಕ್ಚುಲಿ 4ನೇ ತಾರೀಕು ಆದಮೇಲೆ ನಾವು 6-7ಕ್ಕೆ ಮಾಡಬೇಕಿತ್ತು, ಇವತ್ತು ಒಂದು ತಿಂಗಳು ಮುಂದೆ ಹೋಗಿದೆ। ಯಾಕಂದರೆ ನಮ್ಮಲ್ಲಿ ಕಲೆ ಸುಮ್ಮನೆ ದೊಡ್ಡವರಿಗೆ ಹೇಳಿ ದೊಡ್ಡ ಮಾತು ಹೇಳಿ ಮನೆಯಲ್ಲಿ ಮಲ್ಕೊಳ್ಳೋ ಜನ ಭಾಳ ಜನ ಇದ್ದಾರೆ। ನಾವು ಪ್ರಾಮಾಣಿಕವಾಗಿ ಕಲಾವಿದರ ಪರ, ಸಾಹಿತಿಗಳ ಪರ, ಚಿಂತಕರ ಪರ ನಾನಂತೂ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದೀನಿ ಬೀದರಲ್ಲಿ। ಯಾರಿಗೂ ಕೂಡ ಬಡವರಿಗೆ ರಾಜ್ಯ ಪ್ರಶಸ್ತಿ ಸಿಗಲಿ, ಜಿಲ್ಲಾ ಪ್ರಶಸ್ತಿ ಸಿಗಲಿ, ಯಾವುದೇ ಕಾರ್ಯಕ್ರಮದ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದ್ರು ಕೂಡ ನಿಜವಾದ ಕಲಾವಿದರ ಹುಡುಕಿ ಕಾರ್ಯಕ್ರಮ ಕೊಡ್ತಕ್ಕಂಥ ಯೋಜನೆ ನನ್ನ ಹತ್ರ ಇದೆ। ಅದಕ್ಕಾಗಿ ನನಗೆ ಸುಳ್ಳು ನಡೆಯೋದಿಲ್ಲ। ಅದಕ್ಕಾಗಿ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ, ನಾನು ನಿಮ್ಮ ಜೊತೆಯಲ್ಲಿ ನಮ್ಮ ಶಿವಾನಿ ಶಿವದಾಸ್ ಸ್ವಾಮಿ ಇವತ್ತು ಪ್ರೀತಿಯಿಂದ ಸ್ವಾಗತ ಮಾಡಿದಂಥ ಎಲ್ಲ ಮಾನ್ಯರಿಗೆ, ಮಾಧ್ಯಮದ ಸಂಗತಿಗಳು ಕೂಡ ನಾನು ಅಭಿನಂದನೆ ಹೇಳಿ, ನಾನು ವಿಜಯ್ ಕುಮಾರ್ ಸೋನಾರೆ, ಕರ್ನಾಟಕ ಜನಪದ ಅಕಾಡೆಮಿ ಸದಸ್ಯ ಹಾಗೂ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಅಧ್ಯಕ್ಷರಾಗಿ ಶುಭ ಕೋರ್ತಾ ಇದ್ದೀನಿ। ಧನ್ಯವಾದ।